ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯ ಫ್ಯಾಷನ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ನಾವು ಒಂದು ಬ್ರೈಡಲ್ ಸ್ಯಾರಿ ಕುಚ್ಚು ಡಿಸೈನ್ ನೋಡೋಣ. ಅದಕ್ಕೆ ಬ್ರೈಡಲ್ ಬೀಡ್ಸ್ನ ತೊಗೊಂಡಿದ್ದೀನಿ. ಇವಾಗ ಯಾವ ರೀತಿ ಹಾಕೋದು ಅಂತ ನೋಡೋಣ ಬನ್ನಿ. ಇವಾಗ ಮೊದಲಿಗೆ ಸ್ಯಾರಿಗೆ ಲಾಕ್ ಮಾಡ್ಕೊಂಡಿದ್ದೀನಿ ಒನ್ ಟೈಮು. ಇವಾಗ 2 ಟೈಮ್ಸ್ ಮಾಡ್ತಾಯಿದ್ದೀನಿ. 2 ಟೈಮ್ಸ್ ಸ್ಯಾರಿಗೆ ಲಾಕ್ ಮಾಡಿಕೊಂಡು ಇವಾಗ ಚೈನ್ಸನ್ನು ಹಾಕಬೇಕಾಗುತ್ತೆ. ಅಲ್ಲಿಂದ ಚೈನ್ಸ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ 5 ಚೈನ್ಸ್ ಹಾಕಿದ್ದೀನಿ. 5 ಚೈನ್ಸ್ ಹಾಕಿಬಿಟ್ಟು ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ 5 ಚೈನ್ಸ್ ಹಾಕ್ಕೊಂಡು ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ಚೈನ್ಸನ್ನು ಹಾಕ್ಕೋಬೇಕು. ಇವಾಗ ಮತ್ತೆ 4 ಚೈನ್ಸ್ ಹಾಕಿದ್ದೀನಿ. 5 ಆಯಿತು. 5 ಚೈನ್ಸ್ ಹಾಕ್ಕೊಂಡು 6 ಚೈನ್ಸ್ ಹಾಕ್ಕೊಳ್ಳಿ. 6 ಚೈನ್ಸ್ ಹಾಕ್ಕೊಂಡು ನೋಡಿ, ಇದು ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ದಿರ ಸ್ವಲ್ಪ ಒಳಗಡೆಗೆ ಯು ಶೇಪ್ ಬರೋ ಥರ ಲಾಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಯು ಶೇಪ್ ಬರಬೇಕು. ಯು ಶೇಪ್ ಬರೋ ಥರ ಲಾಕ್ ಮಾಡಿಕೊಂಡು ಮತ್ತು ಚೈನ್ಸನ್ನು ಕಂಟಿನ್ಯೂ ಮಾಡಬೇಕು. 3, 4, 5 ಚೈನ್ಸ್ ಹಾಕಿದ್ದೀನಿ. 5 ಚೈನ್ಸ್ ಹಾಕಿದ್ಮೇಲೆ ಮತ್ತು ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ ಮಾಡಿಕೊಂಡು ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಒಂದು ಬೀಡನ್ನ ದಾರ ಸ್ವಲ್ಪ ಮೇಲೆ ಗೆಲ್ಬಿಟ್ಟು ಇವಾಗ ಒಂದು ಬೀಡನ್ನು ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಬೀಡ್ ಲಾಕ್ ಮಾಡಿಕೊಂಡು ಬೀಡ್ ಆ್ಯಡ್ ಮಾಡಿಕೊಂಡು ಫಸ್ಟು ಲಾಕ್ ಮಾಡ್ಕೋಬೇಕು. ಮತ್ತು ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡು ಈ ರೀತಿ ಲಾಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಲಾಕ್ ಮಾಡ್ಕೋಬೇಕಾಗುತ್ತೆ. ಮತ್ತು ಅಲ್ಲಿಂದನೇ ಚೈನ್ಸ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮತ್ತು 5 ಚೈನ್ಸ್ ಹಾಕ್ಕೋತಾ ಇದ್ದೀನಿ. ಸೊ 3, 4, 5 ಚೈನ್ಸ್ ಆಯ್ತಲ್ಲ. 5 ಚೈನ್ಸ್ ಆದಮೇಲೆ ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಲಾಕ್ ಮಾಡಿಕೊಂಡು ಮತ್ತೆ ಚೈನ್ಸ್ ಕಂಟಿನ್ಯೂ ಮಾಡಬೇಕು. 3, 4, 5, 6 ಚೈನ್ಸ್ ಹಾಕ್ಕೊಂಡು ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡು ಸ್ವಲ್ಪ ಒಳಗಡೆಗೆ ಲಾಕ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಈ ಡಿಸೈನ್ಗೆ ಸ್ಯಾರಿಗೆ ಟೈಟಾಗಿ ಲಾಕ್ ಮಾಡ್ಕೋಬಾರ್ದು ಫ್ರೆಂಡ್ಸ್. ಸ್ವಲ್ಪ ಒಂದು ಚೈನ್ ಒಳಗಡೆ ಲಾಕ್ ಮಾಡಿಕೊಂಡು ಪರವಾಗಿಲ್ಲ, ತುಂಬ ಎಳ್ಕೊಂಡು ಲಾಕ್ ಮಾಡ್ಕೋಬೇಡಿ. ಅದು ಓವರ್ ಡಿಸೈನ್ ಎಲ್ಲ ಬ್ರೈಡಲ್ ಡಿಸೈನ್ ಅಲ್ವಾ, ಸ್ಯಾರಿ ಎಲ್ಲ ಸುಕ್ಕಾಗಿ ಬಂದುಬಿಡುತ್ತೆ. ನೋಡಿ, ಈ ರೀತಿ ಸೆಂಟ್ರಲ್ಲಿ ಯು ಶೇಪ್ ಬರಬೇಕು. 5 ಚೈನ್ಸು ಫಸ್ಟು 5 ಚೈನ್ಸು, ಆಮೇಲೆ 6 ಚೈನ್ಸು ಯು ಶೇಪ್ ಬರೋ ಥರ ಲಾಕ್ ಮಾಡ್ಕೋಬೇಕು. ಮತ್ತು 5 ಚೈನ್ಸು, ಮತ್ತು 5 ಚೈನ್ಸ್ ಆದಮೇಲೆ ಒಂದು ಬೀಡನ್ನು ಆ್ಯಡ್ ಮಾಡ್ಕೋಬೇಕು. ಒಂದು ಬೀಡ್ ಆ್ಯಡ್ ಮಾಡಿಕೊಂಡು ನೋಡಿ, ಮತ್ತೆ ಬೀಡ್ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಬೀಡ್ ಲಾಕ್ ಮಾಡಿಕೊಂಡು ಮತ್ತು ಅಲ್ಲಿಂದ 5 ಚೈನ್ಸನ್ನು ಕಂಟಿನ್ಯೂ ಮಾಡ್ಕೋಬೇಕು. ಫ್ರೆಂಡ್ಸ್, ಸ್ಯಾರಿ ಫುಲ್ ಸೇಮ್ ಇದೇ ಥರ 5 ಚೈನ್ಸು, 6 ಚೈನ್ಸು, ಆಮೇಲೆ 5 ಚೈನ್ಸು. ನೋಡಿ, ಈ ರೀತಿ ಸ್ಯಾರಿ ಫುಲ್ ಇದೇ ಥರ ಹಾಕ್ಕೊಂಡು ಹೋಗಬೇಕಾಗುತ್ತೆ. ನೋಡಿ, ಈ ರೀತಿ ಸ್ಯಾರಿ ಫುಲ್ ಇದೇ ರೀತಿ ಹಾಕ್ಕೋಬೇಕು. 5 ಚೈನ್ಸು, 6 ಚೈನ್ಸು, ಆಮೇಲೆ 5 ಚೈನ್ಸು ಮತ್ತು ಒಂದು ಬೀಡು. ನೋಡಿ, ಈ ರೀತಿ ಸ್ಯಾರಿ ಫುಲ್ಲು ಸೇಮ್ ಇದೇ ಥರ ಬರುತ್ತೆ ಫ್ರೆಂಡ್ಸ್. ಇವಾಗ ಮತ್ತೆ ನಾವು ಸೆಕೆಂಡ್ ಸ್ಟೆಪ್ ಯಾವ ರೀತಿ ಆಗಬೇಕಂತ ನೋಡೋಣ ಬನ್ನಿ. ನೋಡಿ, ಈ ರೀತಿ ನಾನು ಸೆಕೆಂಡ್ ಸ್ಟೆಪ್ಗೆ ಸ್ಮಾಲ್ ಸೈಜ್ 0 mm ಸೈಜ್ ಸ್ಮಾಲ್ ಸೈಜ್ ಬೀಡ್ಸನ್ನು ತೊಗೊಂಡಿದ್ದೀನಿ. ಸ್ಮಾಲ್ ಸೈಜ್ ಬೀಡ್ಸ್ ತೊಗೊಂಡು ನೋಡಿ, ನಾವು ಸ್ಯಾರಿಗೆ ಫಸ್ಟ್ ಟೈಮ್ ಲಾಕ್ ಮಾಡಿರ್ತೀವಲ್ಲ ಅಲ್ಲೇ ಹೋಗಿ ಒಂದು ಸರಿ ಲಾಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಲಾಕ್ ಮಾಡ್ಕೋಬೇಕಾಗುತ್ತೆ. ಲಾಕ್ ಮಾಡಿಕೊಂಡು ಇನ್ನೊಂದು ಸರಿ ಲಾಕ್ ಮಾಡ್ಕೋಬೇಕು. ಸೇಮ್ ನಾವು ಎಲ್ಲಿ ಲಾಕ್ ಮಾಡಿರ್ತೀವಲ್ಲ ಫಸ್ಟು ಅಲ್ಲಿ ಲಾಕ್ ಮಾಡ್ಕೋಬೇಕಾಗುತ್ತೆ 2 ಟೈಮ್ಸು. 5 ಚೈನ್ಸ್ ಏನು ಹಾಕಿದೆಯಲ್ಲ, 5 ಚೈನ್ಸ್ ಒಳಗಡೆಗೆ ಒಂದು ಸಿಂಗಲ್ ಕ್ರೋಶ ಹಾಕ್ಕೋತಾ ಇದ್ದೀನಿ. ಮತ್ತು ಇನ್ನೊಂದು ಹಾಕ್ಕೋತಾ ಇದ್ದೀನಿ. 2 ಸಿಂಗಲ್ ಕ್ರೋಶನ ಹಾಕ್ಕೊಂಡು ಅಲ್ಲಿಂದ ನಾನು ಡೈರೆಕ್ಟಾಗಿ ನಾವು 6 ಚೈನ್ಸ್ ಏನು ಹಾಕಿದ್ದೀವಲ್ಲ 6 ಚೈನ್ಸ್ ಒಳಗಡೆಗೆ ತ್ರಿಬಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ತ್ರಿಬಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಫಸ್ಟು ಸ್ಯಾರಿಗೆ ಅಲ್ಲಿ 2 ಟೈಮ್ಸ್ ಲಾಕ್ ಮಾಡಿಕೊಂಡು 5 ಚೈನ್ಸ್ ಒಳಗಡೆ 2 ಸರಿ ಸಿಂಗಲ್ ಕ್ರೋಶನ ಹಾಕ್ಕೋಬೇಕು. ಸಿಂಗಲ್ ಕ್ರೋಶನ ಆದಮೇಲೆ ಮತ್ತು ಅಲ್ಲಿಂದ ಡೈರೆಕ್ಟಾಗಿ ತ್ರಿಬಲ್ ಕ್ರೋಶ ಕಂಬಗಳನ್ನು ಅಲ್ಲಿಂದನೇ ಡೈರೆಕ್ಟಾಗಿ ಹಾಕ್ಕೋಬೇಕಾಗುತ್ತೆ. ನಾವು 6 ಚೈನ್ಸ್ ಹಾಕಿರ್ತೀವಲ್ಲ ಅದಕ್ಕೆ ಕಂಬಗಳನ್ನು ಹಾಕ್ಕೋಬೇಕು. ಒಂದು ಸರಿ ನೋಡಿ, ನಾ ಇಲ್ಲಿ ಒಂದು ಸರಿ ತ್ರಿಬಲ್ ಕ್ರೋಶ ಹಾಕ್ಕೊಂಡು ಒಂದು ಬೀಡನ್ನು ಆ್ಯಡ್ ಮಾಡಿ ಮತ್ತು ತ್ರಿಬಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಒಂದು ಬೀಡನ್ನು ಆ್ಯಡ್ ಮಾಡಿಕೊಂಡು ಒಂದೊಂದು ಕಂಬಕ್ಕೆ ಒಂದೊಂದು ಬೀಡ್ ಆ್ಯಡ್ ಮಾಡಿಕೊಂಡು ತ್ರಿಬಲ್ ಕ್ರೋಶನ ಹಾಕ್ಕೊಂಡು ಹೋಗಬೇಕಾಗುತ್ತೆ ಫುಲ್ ಸ್ಯಾರಿ ಫುಲ್ಲು. ನೋಡಿ, ಈ ರೀತಿ ಒಂದು ಬೀಡ್ ಆ್ಯಡ್ ಮಾಡ್ಕೋಬೇಕು ಮತ್ತು ತ್ರಿಬಲ್ ಕ್ರೋಶ ಹಾಕೋಬೇಕು. ಒಂದೊಂದು ತ್ರಿಬಲ್ ಕ್ರೋಶ ಕಂಬದ ಮೇಲೂ ಒಂದೊಂದು ಬೀಡನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಹಾಕ್ಕೋಬೇಕಾಗುತ್ತೆ ತ್ರಿಬಲ್ ಕ್ರೋಶನ. ಸ್ಮಾಲ್ ಸೈಜ್ ಬೀಡ್ಸ್ ತೊಗೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದ್ರ ಮೇಲೆ ಇನ್ನೂ ಒಂದು ಸರಿ ಹಾಕ್ಕೋಬೋದು. ಫಸ್ಟ್ ನಾವು ಡಬಲ್ ಕ್ರೋಶ ಹಾಕ್ಕೊಂಡು ಆಮೇಲೆ ಸೆಕೆಂಡ್ ಸ್ಟೆಪ್ಗೆ ಬೀಡ್ಸನ್ನು ಮಾತ್ರ ಆ್ಯಡ್ ಮಾಡ್ಕೊಂಡು ಹೋಗ್ಬೋದು. ನಾನು ಅದು ಫುಲ್ಲು ಓವರ್ ಆಗುತ್ತೆ ಅಂತ ನಾನು ಸಿಂಗಲ್ ಸ್ಟೆಪ್ಪಲ್ಲೇ ತ್ರಿಬಲ್ ಕ್ರೋಶ ಹಾಕ್ಕೊಂಡು
ಬೀಡನ್ನು ಆ್ಯಡ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ನಾನು ಇನ್ನೊಂದು ಸರಿ ಆ ಡಿಸೈನನ್ನು ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಸೇಮ್ ಇದೇ ರೀತಿ ಫುಲ್ ಸ್ಯಾರಿ ಫುಲ್ ಸೇಮ್ ಇದೇ ರೀತಿ ಹಾಕ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಒಂದೊಂದು ಬೀಡನ್ನು ಆ್ಯಡ್ ಮಾಡಿಕೊಂಡು ಒಂದೊಂದು ಟ್ರಿಬಲ್ ಕ್ರೋಶನ್ನು ಹಾಕ್ಕೋಬೇಕು. ನಾವು 6 ಚೈನ್ಸ್ ಹಾಕಿರ್ತೀವಲ್ಲ, 6 ಚೈನ್ಸ್ ಫುಲ್ಲು ಎಷ್ಟು ಆರ್ಚ್ಗಳಿಡಿಯುತ್ತೋ ಎಷ್ಟು ಕಂಬಗಳಿಡಿಯುತ್ತೋ ಅಷ್ಟು ಕಂಬಗಳನ್ನು ಹಾಕ್ಕೊಂಡು ಹೋಗಬೇಕು. ಈ ರೀತಿ ಒಂದೊಂದು ಟ್ರಿಬಲ್ ಕ್ರೋಶ ಹಾಕ್ಕೊಂಡು ಒಂದೊಂದು ಬೀಡನ್ನು ಆ್ಯಡ್ ಮಾಡಿಕೊಂಡು ಹೋಗಬೇಕಾಗುತ್ತೆ. ನೋಡಿ ಈ ರೀತಿ ಸ್ಮಾಲ್ ಸೈಜ್ ಬೀಡ್ಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೀವು ಎರಡು ಸ್ಟೆಪ್ ಹಾಕೋಂಗಿದ್ರೆ ನೀವು ಮೀಡಿಯಮ್ ಸೈಜ್ ಬೀಡ್ಸ್ ಆದ್ರೂ ಆಗುತ್ತೆ. ನಾನು ಸಿಂಗಲ್ ಸ್ಟೆಪ್ಪಲ್ಲೇ ಹಾಕ್ತಾಯಿದ್ದೀನಲ್ಲ, ಅದಕ್ಕೆ ಅದು ಆರ್ಚ್ ಬೆಂಡ್ ಆಗುತ್ತೆ ಅಂತ ನಾನು ತುಂಬ ಸ್ಮಾಲ್ ಸೈಜ್ ಬೀಡ್ಸನ್ನು ತೊಗೊಂಡಿದ್ದೀನಿ. ನೀವು ಯಾವ ರೀತಿ ಬೇಕಾದರೂ ತೊಗೋಬೋದು. ನೋಡಿ ಈ ರೀತಿ ಬರುತ್ತೆ ಸಿಂಗಲ್ ಸ್ಟೆಪ್ಪಲ್ಲಿ. ನೋಡಿ ಈ ರೀತಿ ಆರ್ಚು ನೋಡಿ ಈ ರೀತಿ ಆಗೈತಲ್ಲ, ನಾನು ಇನ್ನೂ ಸ್ವಲ್ಪ ಬೀಡ್ಸನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ನಾನು ಅದು ಆರ್ಚು ಕಮ್ಮಿ ಆಗೈತೆ. ಇನ್ನೊಂದು ಸ್ವಲ್ಪ ಕಂಬಗಳನ್ನು ಆ್ಯಡ್ ಮಾಡಿಕೊಂಡು ಮತ್ತು ಟ್ರಿಬಲ್ ಕ್ರೋಶಗಳನ್ನು ಹಾಕ್ಕೋತಾಯಿದ್ದೀನಿ ಈ ರೀತಿ. ಇವಾಗ ಮತ್ತೆ ಒಂದು 3 ಬೀಡ್ಸನ್ನು ಆ್ಯಡ್ ಮಾಡಿಕೊಂಡು ನೋಡಿಕೊಂಡು ನೀವು 6 ಚೈನ್ಸ್ಗೆ ಎಷ್ಟು ಕಂಬಗಳು ಬೇಕಾಗುತ್ತೋ ಅಷ್ಟು ಕಂಬಗಳನ್ನು ಹಾಕ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಈ ರೀತಿ ಹಾಕ್ಕೋಬೇಕಾಗುತ್ತೆ. ಎಷ್ಟು ಕಂಬಗಳು ಬೇಕೋ ಅಷ್ಟು ಕಂಬಗಳು ನೀವು ಆರ್ಚ್ ಫುಲ್ ಆಗಿದೆಯಾ ಇಲ್ವಾ ಅಂತ ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಬರುತ್ತೆ ಆರ್ಚ್ ಫುಲ್ಲು. ನೋಡಿ ಫ್ರೆಂಡ್ಸ್, ತುಂಬ ನೀಟಾಗಿ ಬರುತ್ತೆ. ನೋಡಿ ಇವಾಗ ಮತ್ತೆ ನಾವು ಅಲ್ಲಿ 5 ಚೈನ್ಸ್ ಏನು ಹಾಕಿದ್ದೀವಲ್ಲ, 5 ಚೈನ್ಸ್ ಒಳಗಡೆ ಹೋಗ್ಬಿಟ್ಟು ಲಾಕ್ ಮಾಡ್ತಾಯಿದ್ದೀನಿ. ಆರ್ಚನ್ನು ಲಾಕ್ ಮಾಡಿ ನೋಡಿ 2 ಟೈಮ್ಸ್ 5 ಚೈನ್ಸ್ ಒಳಗಡೆ ಹೋಗಿ 1 ಟೈಮ್ ಲಾಕ್ ಮಾಡಿ 1 ಚೈನ್ ಹಾಕಿದ್ದೀನಿ. 1 ಚೈನ್ ಆದಮೇಲೆ ಮತ್ತೆ 1 ಟೈಮ್ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡಿಕೊಂಡು ನಾವು ಸ್ಯಾರಿ ನೋಡಿ ಫ್ರೆಂಡ್ಸ್, ಇಲ್ಲಿ ನಾವು ಸ್ಯಾರಿಗೆ ಬೀಡ್ಸ್ ಹಾಕಿದ್ವಲ್ಲ, ಬೀಡ್ಸ್ ಒಳಗಡೆ ಬೀಡ್ಸ್ ಏನು ಲಾಕ್ ಮಾಡಿರ್ತೀವಲ್ಲ ಅದಕ್ಕೆ ಲಾಕ್ ಮಾಡಿಕೊಂಡು ಮತ್ತೆ 5 ಚೈನ್ಸ್ ಹಾಕ್ಕೊಂಡು ಮತ್ತೆ ಬೀಡ್ನ ಎಲ್ಲಿಗೆ ಲಾಕ್ ಮಾಡಿದ್ವೋ ಅದೇ ಲಾಕ್ಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡಿಕೊಂಡು 1 ಚೈನ್ ಹಾಕ್ಕೊಂಡು ನಾವು 5 ಚೈನ್ಸ್ ಏನು ಹಾಕಿದ್ವಲ್ಲ ಆ 5 ಚೈನ್ಸ್ಗೆ ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೊತಾ ಇದ್ದೀನಿ. ಸಿಂಗಲ್ ಕ್ರೋಶ ಮಾಡಿಕೊಂಡು ಡೈರೆಕ್ಟಾಗಿ ಇಲ್ಲಿಂದ ಟ್ರಿಬಲ್ ಕ್ರೋಶನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ ಒಂದು ಟ್ರಿಬಲ್ ಕ್ರೋಶ ಆದಮೇಲೆ ಮತ್ತೆ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಒಂದು ಟ್ರಿಬಲ್ ಕ್ರೋಶ ಆಯಿತು. ನೋಡಿ ಈ ರೀತಿ ಬರುತ್ತೆ ಆರ್ಚು. ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಫ್ರೆಂಡ್ಸ್, ತುಂಬ ಲುಕ್ಕಾಗಿರುತ್ತೆ. ಬ್ರೈಡಲ್ ಡಿಸೈನ್ ಇದು. ಇವಾಗ ಸೆಕೆಂಡ್ ಸ್ಟೆಪ್ ಯಾವ ರೀತಿ ಹಾಕೋದಂತ ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ನಾನು ಅದಕ್ಕೆ ಇವಾಗ ಮತ್ತೆ ಸೇಮ್ ಕಲರ್ ಥ್ರೆಡ್ಡನ್ನು ತಗೊಂಡಿದ್ದೀನಿ. ಸೆಕೆಂಡ್ ಸ್ಟೆಪ್ ಅಲ್ಲ, ಥರ್ಡ್ ಸ್ಟೆಪ್ ಇದು. ನೋಡಿ ನಾನು ಮತ್ತೆ ಸೇಮ್ ಕಲರ್ ದಾರನ ತಗೊಂಡಿದ್ದೀನಿ. ನೋಡಿ ನಾವು ಇಲ್ಲಿ ಏನು 5 ಚೈನ್ಸ್ ಲಾಕ್ ಮಾಡಿರ್ತೀವಲ್ಲ ಸ್ಯಾರಿಗೆ, ಆ ಲಾಕ್ ಒಳಗಡೆಗೆ ಲಾಕ್ ಮಾಡ್ಕೋಬೇಕು. ಈ ರೀತಿ ನಾವು ಸ್ಯಾರಿಗೆ ಏನು 5 ಚೈನ್ಸ್ ಲಾಕ್ ಮಾಡಿರ್ತೀವಲ್ಲ ಸ್ಟಾರ್ಟಿಂಗಲ್ಲಿ, ಆ 5 ಚೈನ್ಸನ್ನು ಬಿಟ್ಟು ಫಸ್ಟ್ ಲಾಕ್ಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ನೋಡಿ ಇವಾಗ ಮತ್ತೆ 5 ಚೈನ್ಸ್ ಹಾಕ್ಕೊತಾ ಇದ್ದೀನಿ. 5 ಚೈನ್ಸ್ ಹಾಕ್ಕೊಂಡು ಇಲ್ಲಿ ನೋಡಿ ಆರ್ಚ್ ಕೆಳಗಡೆ ಇಲ್ಲಿ 5 ಚೈನ್ಸ್ ಐತಲ್ಲ, 6 ಚೈನ್ಸ್ಗೆ ಆರ್ಚ್ ಹಾಕಿರ್ತೀವಿ. 5 ಚೈನ್ಸ್ ಇರುತ್ತಲ್ಲ, ಆ 5 ಚೈನ್ಸ್ಗೆ ಈ 5 ಚೈನ್ಸನ್ನು ಲಾಕ್ ಮಾಡ್ಕೋಬೇಕು. ನೋಡಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಈ ಸ್ಟೆಪ್ಪು ಫುಲ್ಲು ಲೂಸಾಗಿ ಹಾಕ್ಕೋಬೇಕು, ಟೈಟಾಗಿ ಹಾಕ್ಬಾರ್ದು. ನೋಡಿ ಇವಾಗ 3 ಚೈನ್ಸ್ ಆಗಿಬಿಟ್ಟು ಇಲ್ಲಿ ಆರ್ಚ್ ಆದಮೇಲೆ ಒಂದು ಸಿಂಗಲ್ ಕ್ರೋಶ ಮಾಡಿ ಒಂದು ಚೈನ್ ಹಾಕಿದ್ದೀವಲ್ಲ, ಚೈನ್ ಹಾಕಿ ಮತ್ತೆ ಸಿಂಗಲ್ ಕ್ರೋಶ ಇಲ್ಲ, ಆ ಒಂದು ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೋಬೇಕು. ಒಂದು ಚೈನ್ ಗ್ಯಾಪ್ಗೆ ಲಾಕ್ ಮಾಡಿಕೊಂಡು ಮತ್ತೆ ಇಲ್ಲಿ ನಾನು 6 ಚೈನ್ಸ್ ಹಾಕ್ಕೊತಾ ಇದ್ದೀನಿ. 6 ಚೈನ್ಸ್ ಹಾಕ್ಕೊಂಡು ಇಲ್ಲಿ ನಾವು ಏನು ಲೈನು ಇದು ಮತ್ತೆ ಸಿಂಗಲ್ ಚೈನ್ ಹಾಕಿದ್ದೀವಲ್ಲ ಆ ಸಿಂಗಲ್ ಚೈನ್ ಒಳಗಡೆಗೆ ಲಾಕ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ನೋಡಿ ಸಿಂಗಲ್ ಚೈನ್ ಒಳಗಡೆಗೆ ಲಾಕ್ ಮಾಡಿಕೊಂಡು ನೋಡಿ ಈ ರೀತಿ ಸಿಂಗಲ್ ಚೈನ್ಗೆ ಲಾಕ್ ಮಾಡಿಕೊಂಡು ಮತ್ತು ಇಲ್ಲಿ ಚೈನ್ಸನ್ನು ಹಾಕ್ಕೋತಾ ಇದ್ದೀನಿ. 3 ಚೈನ್ಸನ್ನು ನೋಡಿ ಈ ರೀತಿ ನಾವು 3 ಚೈನ್ಸ್ ಆಗಿಬಿಟ್ಟು ಇಲ್ಲಿ 5 ಚೈನ್ಸ್ ಐತಲ್ಲ, ಸಿಂಗಲ್ ಕ್ರೋಶ ಪಕ್ಕ ಈ ಕಡೆ 6 ಚೈನ್ಸ್ ಪಕ್ಕ 5 ಚೈನ್ಸ್ ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪ್ಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಮತ್ತೆ ನಾನು 5 ಚೈನ್ಸು ಇಲ್ಲಾಂದರೆ 6 ಚೈನ್ಸ್ ಹಾಕ್ಕೊಳ್ರಿ. ನಿಮಗೆ ಲೂಸಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ, ತುಂಬ ಟೈಟಾಗಿ ಹಾಕ್ಕೊಬೇಡಿ. ನಾನು 5 ಚೈನ್ಸ್ ಹೇಳ್ತಾ ಇದ್ದೀನಿ ಅಂತ 5 ಚೈನ್ಸ್ ಹಾಕ್ಕೊಂಡು ಟೈಟ್ ಆದರೆ ಮತ್ತೆ ಕಷ್ಟ ಆಗುತ್ತೆ. ನೋಡಿಕೊಂಡು ಸ್ವಲ್ಪ ಲೂಸಾಗಿ ಹಾಕ್ಕೊಳ್ಳಿ. 5 ಚೈನ್ಸ್ ಹಾಕ್ಕೊಂಡು ಮತ್ತೆ ಅಲ್ಲಿ 5 ಚೈನ್ಸ್ಗೆ ಲಾಕ್ ಮಾಡ್ಕೊತಾ ಇದ್ದೀನಿ.
ಲಾಕ್ ಮಾಡಿಕೊಂಡು ಆಮೇಲೆ 3 ಚೈನ್ಸ್ ಹಾಕ್ಕೊಂಡು ಇಲ್ಲಿ ಸಿಂಗಲ್ ಚೈನ್ ಹಾಕಿರ್ತೀವಲ್ಲ ಆ ಸಿಂಗಲ್ ಚೈನ್ ಒಳಗಡೆಗೆ ಲಾಕ್ ಮಾಡ್ಕೋಬೇಕು. ಸಾರಿ ಫ್ರೆಂಡ್ಸ್, ಇಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಐತೆ, ವೆಹಿಕಲ್ಸು ಮಕ್ಕಳದು ಡಿಸ್ಟರ್ಬೆನ್ಸ್ ಐತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಈ ರೀತಿ 6 ಚೈನ್ಸ್ ಹಾಕ್ಕೋಬೇಕು. ಆಮೇಲೆ ನೋಡಿ ಈ ರೀತಿ 6 ಚೈನ್ಸ್ ಹಾಕ್ಕೊಂಡು ಬೀಡ್ಗೆ ಏನು ಲಾಕ್ ಮಾಡಿರ್ತೀವಲ್ಲ ಆ ಲಾಕ್ ಪಕ್ಕ ಇದು ಚೈನ್ ಐತಲ್ಲ ಆ ಚೈನ್ಗೆ ಸಿಂಗಲ್ ಚೈನ್ ಹಾಕಿರ್ತೀವಲ್ಲ ಆ ಸಿಂಗಲ್ ಚೈನ್ಗೆ ಲಾಕ್ ಮಾಡ್ಕೋಬೇಕು. ಸಿಂಗಲ್ ಚೈನ್ ಲಾಕ್ ಮಾಡಿಕೊಂಡು ಮತ್ತು 3 ಚೈನ್ಸ್ ಹಾಕ್ಕೋತೀನಿ. 3 ಚೈನ್ಸ್ ಹಾಕ್ಕೊಂಡು 5 ಚೈನ್ಸ್ ಗ್ಯಾಪ್ ಐತಲ್ಲ ಆ 5 ಚೈನ್ಸ್ ಗ್ಯಾಪ್ಗೆ ಲಾಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ಸ್ಯಾರಿ ಫುಲ್ಲು ಇದೇ ರೀತಿ ಬರುತ್ತೆ ಫ್ರೆಂಡ್ಸ್. 5 ಚೈನ್ಸು 3 ಚೈನ್ಸು 5 ಚೈನ್ಸು 3 ಚೈನ್ಸು ನೋಡಿಕೊಂಡು ನೀವು ಇಲ್ಲಾಂದರೆ ಇನ್ನೊಂದು ಚೈನನ್ನು ಆ್ಯಡ್ ಮಾಡ್ಕೊಬೋದು. 6 ಚೈನು 4 ಚೈನ್ ಈ ಥರ ಆ್ಯಡ್ ಮಾಡ್ಕೊಬೋದು. ನಿಮ್ಗೆ ಏನಾದರೂ ಟೈಟು ಅನಿಸಿದ್ರೆ ಇನ್ನೊಂದು ಒಂದು ಚೈನನ್ನು ಆ್ಯಡ್ ಮಾಡಿಕೊಂಡು ಹಾಕ್ಕೋಬೋದು ಫ್ರೆಂಡ್ಸ್. ನೋಡಿ ಈ ರೀತಿ ಹಾಕ್ಕೋಬೋದು, ತುಂಬ ನೀಟಾಗಿ ಕಾಣಿಸುತ್ತೆ. ಈ ಸ್ಟೆಪ್ಪು ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್. ಈ ಸ್ಟೆಪ್ಪನ್ನು ನೀಟಾಗಿ ತುಂಬ ಲೂಸಾಗಿ ಹಾಕ್ಕೋಬೇಕು, ತುಂಬ ಟೈಟಾಗಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ನೋಡಿ 5 ಚೈನ್ಸ್ ಹಾಕಿನಿ. 5 ಚೈನ್ಸ್ ಹಾಕ್ಬಿಟ್ಟು ಇಲ್ಲಿ ನಾವು 5 ಚೈನ್ಸ್ಗೆ ಮತ್ತೆ ಲಾಕ್ ಮಾಡ್ತಾಯಿದ್ದೀನಿ. 6 ಹಾಕ್ಕೊಳ್ಳಿ, ನೀವು 5 ಆಗಿಲ್ಲ ಅಂದರೆ. ನೋಡಿ ಈ ರೀತಿ ಬರುತ್ತೆ ಸ್ಯಾರಿ ಫುಲ್ಲು. ಇವಾಗ ನೆಕ್ಸ್ಟ್ ಸ್ಟೆಪ್ ನೋಡೋಣ ಬನ್ನಿ. ನೋಡಿ 3rd ಸ್ಟೆಪ್ಗೆ ನಾನು ಕಲರ್ ಚೈನ್ ದಾರಾನ ತಗೊಂಡಿದ್ದೀನಿ. ಇಲ್ಲಿ 5 ಚೈನ್ಸ್ಗೆ ಲಾಕ್ ಮಾಡಿರ್ತೀವಲ್ಲ ಅಲ್ಲಿ ಸ್ಯಾರಿಗೆ ಲಾಕ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ನೀಟಾಗಿ ದಾರ ನೀಟಾಗಿ ಸೆಟ್ ಮಾಡಿಕೊಂಡು ನೀಟಾಗಿ ಲಾಕ್ ಮಾಡ್ಕೋಬೇಕಾಗುತ್ತೆ. ಲಾಕ್ ಮಾಡಿಕೊಂಡು ಮತ್ತೆ ಇನ್ನೊಂದು ಸರಿ ಇಲ್ಲಿ 5 ಚೈನ್ಸ್ಗೆ ಲಾಕ್ ಮಾಡಿರ್ತೀವಲ್ಲ ಆ ಚೈನ್ಸ್ಗೆ ಒಂದು ಸರಿ ಲಾಕ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಇವಾಗ ಚೈನ್ಸನ್ನ ಹಾಕ್ಕೋತಾ ಇದ್ದೀನಿ. ನೋಡಿ 3 ಚೈನ್ಸ್ ಹಾಕ್ಕೋತೀನಿ. 3 ಚೈನ್ಸ್ ಹಾಕ್ಕೊಂಡು 5 ಚೈನ್ಸ್ ಹಾಕಿದ್ದೀವಲ್ಲ ನಾವು ಆವಾಗೆ ಆ ಚೈನ್ಸ್ಗೆ ಲಾಕ್ ಮಾಡ್ಕೊಳ್ಳಿ. ಈ ರೀತಿ ನೋಡಿ ಅದಕ್ಕೆ ಲಾಕ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಲಾಕ್ ಮಾಡಿಕೊಂಡು ಮತ್ತು ನಾವಿಲ್ಲಿ ಏನು 5 ಚೈನ್ಸ್ ಪಕ್ಕ ಇದು ಮತ್ತು 3 ಚೈನ್ಸ್ ಹಾಕಿದ್ದೀವಲ್ಲ ಅದಕ್ಕೆ ನೋಡಿ ನಾನು 3 ಚೈನ್ಸ್ ಹಾಕ್ಕೊಂಡೆ. ಸ್ವಲ್ಪ ಇದು ಟೈಟಾಗಿ ಕಾಣಿಸ್ತು, ಅದಕ್ಕೆ ಇನ್ನೊಂದು ಚೈನ್ ಆ್ಯಡ್ ಮಾಡಿಕೊಂಡು ಅಲ್ಲಿ ನಾವು 3 ಚೈನ್ಸ್ ಹಾಕಿದ್ದೀವಲ್ಲ ಆ 3 ಚೈನ್ಸ್ ಒಳಗಡೆ ಲಾಕ್ ಮಾಡಿಕೊಂಡೆ. ಲಾಕ್ ಮಾಡಿಕೊಂಡು ಬೀಡಿಂದೆ ನಾವು 6 ಚೈನ್ಸ್ ಹಾಕಿರ್ತೀವಲ್ಲ ಆ 6 ಚೈನ್ಸ್ಗೆ ತ್ರಿಬಲ್ ಕ್ರೋಶನ ಹಾಕ್ಕೋಬೇಕು. ಸ್ಯಾರಿ ಫುಲ್ಲು ಇದೇ ರೀತಿ ಬರುತ್ತೆ ಫ್ರೆಂಡ್ಸ್. ತ್ರಿಬಲ್ ಕ್ರೋಶ ಇಲ್ಲ ಡಬಲ್ ಕ್ರೋಶ ಆದರೂ ಪರವಾಗಿಲ್ಲ, ನಿಮಗೆ ಯಾವುದು ಆರಾಮಾಗಿ ಈಸಿಯಾಗಿರುತ್ತೋ ಅದನ್ನು ಹಾಕ್ಕೊಳ್ಳಿ. ನೋಡಿ ನಾನು ತ್ರಿಬಲ್ ಕ್ರೋಶ ಹಾಕ್ಕೋತಾ ಇದ್ದೀನಿ. ಸೇಮ್ ಆ ಬೀಡ್ ಹಿಂದೆಗಡೆ ನಾವು 6 ಚೈನ್ಸ್ ಹಾಕಿರ್ತೀವಲ್ಲ ಆ 6 ಚೈನ್ಸ್ಗೆ ಎಷ್ಟು ಕಂಬಗಳು ಇಡ್ಸುತ್ತೋ ನೋಡಿಕೊಂಡು ಆ ಕಂಬಗಳನ್ನೆಲ್ಲ ನೀಟಾಗಿ ಫಿಲ್ ಮಾಡ್ಕೊಳ್ಳಿ. ಆ ಚೈನ್ಗೆ ಎಷ್ಟು ಬೀಳುತ್ತೋ ಅಷ್ಟು. ಸಾರಿ ಫ್ರೆಂಡ್ಸ್, ಇಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ಐತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ರೀತಿ ತ್ರಿಬಲ್ ಕ್ರೋಶನ ಹಾಕ್ಕೋಬೇಕು. ಫುಲ್ಲು ನೀಟಾಗಿ ತ್ರಿಬಲ್ ಕ್ರೋಶ ಹಾಕ್ಕೋಬೇಕು ಫ್ರೆಂಡ್ಸ್. ನಿಮಗೆ ಡಬಲ್ ಕ್ರೋಶ ಬೇಕು ಅಂದರೆ ಹಾಕ್ಕೋಬೋದು. ತ್ರಿಬಲ್ ಕ್ರೋಶ ಹಾಕಿದ್ರೆ ಸ್ವಲ್ಪ ಡಿಸೈನು ತಿಕ್ಕಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ತ್ರಿಬಲ್ ಕ್ರೋಶ ಹಾಕೋದ್ರಿಂದ ಸ್ವಲ್ಪ ಆರ್ಚು ತಿಕ್ಕಾಗಿ ಕಾಣಿಸುತ್ತೆ, ನೀಟಾಗಿ ಸ್ವಲ್ಪ ದಪ್ಪನೂ ಕಾಣಿಸುತ್ತೆ. ಆರ್ಚು ತುಂಬ ಚೆನ್ನಾಗಿರುತ್ತೆ. ಇದೊಂದು ಬ್ರೈಡಲ್ ಸ್ಯಾರಿ ಕುಚ್ಚು ಡಿಸೈನ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ, ವಿಡಿಯೋ ಫುಲ್ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಶೇರ್ ಮಾಡಿ. ನಿಮ್ಗೆ ಇದೇ ಥರ ಡಿಸೈನ್ಸ್ ಬೇಕು ಅಂದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್, ಕಮೆಂಟ್ ಪ್ಲೀಸ್. ನೋಡಿ ಈ ರೀತಿ ತುಂಬ ತಿಕ್ಕಾಗಿ ಕಾಣಿಸುತ್ತೆ ಆರ್ಚು. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತೈತೆ ಅಂತ. ಇವಾಗ ಫುಲ್ ಆರ್ಚನ್ನು ಫುಲ್ ಹಾಕ್ತಾಯಿದ್ದೀನಿ, ಹಾಕ್ಬಿಟ್ಟು ತೋರಿಸ್ತೀನಿ. ನೋಡಿ ಈ ರೀತಿ ನೀಟಾಗಿ ಆರ್ಚ್ ಫುಲ್ ಹಾಕ್ಕೊಂಡು ಎಷ್ಟು ನಿಮಗೆ 6 ಚೈನ್ಸ್ ಒಳಗಡೆ ಎಷ್ಟು ಕಂಬಗಳಿರುತ್ತೆ ನೀಟಾಗಿ ಅಷ್ಟು ಕಂಬಗಳನ್ನು ನೀಟಾಗಿ ಹಾಕ್ಕೋಬೇಕಾಗುತ್ತೆ. ನಾನು ಕೌಂಟ್ ಏನು ಮಾಡಿಲ್ಲ ಕಂಬಗಳನ್ನು, ನಾನು ಚೈನ್ಗೆ ಎಷ್ಟು ಕಂಬಗಳಿಡುತ್ತೋ ನೋಡಿಕೊಂಡು ಅಷ್ಟನ್ನು ಹಾಕಿದ್ದೀನಿ. ನಿಮಗೇನಾದರೂ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ಇನ್ನೊಂದು ಸರಿ ನೀಟಾಗಿ ವಿಡಿಯೋನ ಮಾಡ್ತೀನಿ. ನೋಡಿ ಈ ರೀತಿ ನೀಟಾಗಿ ಫುಲ್ಲು 6 ಚೈನ್ಸ್ ಫುಲ್ ಹಾಕ್ಕೋಬೇಕು. ಪ್ಲೀಸ್ ಫ್ರೆಂಡ್ಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ವಿಡಿಯೋ ಫುಲ್ ನೋಡಿ ಫ್ರೆಂಡ್ಸ್. ನೋಡಿ ಈ ರೀತಿ ನೀಟಾಗಿ ಬರುತ್ತೆ. ನೋಡಿ ಇವಾಗ ಆಯ್ತಲ್ಲ, ಆದಮೇಲೆ ನಾವಿಲ್ಲಿ 3 ಚೈನ್ಸ್ ಹಾಕ್ಬಿಟ್ಟು ಆಮೇಲೆ 5 ಚೈನ್ಸ್ ಹಾಕಿರ್ತೀವಲ್ಲ 3 ಚೈನ್ಸ್ ಹಾಕಿರ್ತೀವಲ್ಲ 3 ಚೈನ್ಸ್ ಹಾಕಿ ಲಾಕ್ ಮಾಡಿರ್ತೀವಲ್ಲ
ಆ ಲಾಕ್ ಮೇಲೇ ಲಾಕ್ ಮಾಡ್ಕೋಬೇಕಾಗತ್ತೆ ನೋಡಿ. ಈ ರೀತಿ ಲಾಕ್ ಮಾಡಿಕೊಂಡು ನೋಡಿ ಡಿಸೈನ್ ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್. ಇವಾಗ ನೋಡಿ ನಾನು ತ್ರೀ ಚೈನ್ಸ್ ಲಾಕ್ಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಇವಾಗ ಮತ್ತೆ 3 ಚೈನ್ಸ್ ಹಾಕ್ಕೊಂಡು 5 ಚೈನ್ಸ್ ಒಳಗಡೆ ಲಾಕ್ ಮಾಡ್ಕೊತೀನಿ. 3 ಚೈನ್ಸ್ ಹಾಕ್ಕೊಂಡು 5 ಚೈನ್ಸ್ ಒಳಗಡೆ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತೆ ಇನ್ನೊಂದು ಸರಿ 3 ಚೈನ್ಸನ್ನು ಹಾಕ್ಕೋತಾ ಇದ್ದೀನಿ ನೋಡಿ. ಮತ್ತೆ 3 ಚೈನ್ಸ್ ಹಾಕ್ಕೊಂಡು ಇಲ್ಲಿ 3 ಚೈನ್ಸ್ ಹಾಕಿದ್ದೀವಲ್ಲ ಆ 3 ಚೈನ್ಸ್ ಒಳಗಡೆ ಲಾಕ್ ಮಾಡ್ಕೊತೀನಿ. ಆದಮೇಲೆ 3 ಚೈನ್ಸ್ ಹಾಕ್ಕೊಂಡು 5 ಚೈನ್ಸ್ಗೆ ಒಂದು ಸರಿ ಲಾಕ್ ಮಾಡಿದ್ದೀನಿ. ಮತ್ತು 3 ಚೈನ್ಸ್ ಹಾಕ್ಕೊಂಡು 3 ಚೈನ್ಗೆ ಒಂದು ಸರಿ ಲಾಕ್ ಮಾಡಿದ್ದೀನಿ ಫ್ರೆಂಡ್ಸ್ ನೋಡಿ. ಆ 3 ಚೈನ್ಸ್ಗೆ ಲಾಕ್ ಮಾಡಿಕೊಂಡು ಡೈರೆಕ್ಟಾಗಿ ಅಲ್ಲಿಂದನೇ ತ್ರಿಬಲ್ ಕ್ರೋಶನ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ ನೋಡಿ. ಈ ರೀತಿ ಬರುತ್ತೆ ಡಿಸೈನು. ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಬ್ರೈಡಲ್ ಸ್ಯಾರಿ ಕುಚ್ಚು ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ರಿಸೆಪ್ಷನ್ಸ್ಗೆ ಈ ಥರ ಸ್ಯಾರೀಸ್ಗೆ ಇದನ್ನು ಸಜೆಸ್ಟ್ ಮಾಡ್ಬೋದು, ತುಂಬ ಗ್ರ್ಯಾಂಡಾಗಿರುತ್ತೆ. ಇವಾಗ ಮತ್ತೆ ನಾನು ಫೈನಲ್ ಸ್ಟೆಪ್ ಯಾವ ರೀತಿ ಹಾಕೋದಂತ ತೋರಿಸ್ತೀನಿ. ನಾನು ಮತ್ತೆ ಗ್ರೀನ್ ಕಲರ್ ತಗೊಂಡಿನಿ ಫ್ರೆಂಡ್ಸ್. ಈ ಸ್ಯಾರಿಯಲ್ಲಿ 2 ಕಲರ್ ಐತೆ, ಅದಕ್ಕೆ ಕಾಂಬಿನೇಷನ್ನು 2 ಕಲರ್ನ ಹಾಕ್ತಾಯಿದ್ದೀನಿ. ನೀವು ಸ್ಯಾರಿ ಕಲರ್ಸ್ ನೋಡಿಕೊಂಡು ನೀವು ಒಂದೊಂದು ಸ್ಟೆಪ್ಗೆ ಒಂದೊಂದು ಕಲರನ್ನು ಹಾಕ್ಕೋಬೋದು ಫ್ರೆಂಡ್ಸ್ ನೋಡಿ. ಮತ್ತು ಗ್ರೀನ್ ಕಲರ್ ತೊಗೊಂಡಿದ್ದೀನಿ. ಗ್ರೀನ್ ಕಲರ್ ತೊಗೊಂಡು ನೋಡಿ ಫಸ್ಟು ಗ್ರೀನ್ ಕಲರ್ ಎಲ್ಲಿ ಲಾಕ್ ಮಾಡಿದ್ದೀವಲ್ಲ ಅಲ್ಲೇ ಲಾಕ್ ಮಾಡಿಕೊಂಡು 3 ಚೈನ್ಸ್ ಹಾಕ್ಕೊಂಡು ಇಲ್ಲಿ ಫಸ್ಟ್ 3 ಚೈನ್ಸ್ ಬಿಟ್ಟು ಸೆಕೆಂಡ್ 3 ಚೈನ್ಸ್ನ ಲಾಕ್ ಮಾಡಿದ್ವಲ್ಲ ಅದಕ್ಕೆ ಲಾಕ್ ಮಾಡ್ಕೋಬೇಕು. ಅದಕ್ಕೆ ಲಾಕ್ ಮಾಡಿಕೊಂಡು 3 ಚೈನ್ಸ್ ಕಂಬದ ಮೇಲೆ ಗ್ಯಾಪ್ ಕಾಣಿಸುತ್ತಲ್ಲ ಚೈನ್ಸ್ ಥರ, ಆ ಗ್ಯಾಪ್ ಒಳಗಡೆಗೆ ಕಂಬಗಳನ್ನು ಹಾಕ್ಕೋಬೇಕಾಗುತ್ತೆ ನೋಡಿ. ನಾನು ಇದಕ್ಕೆ ಫೈನಲ್ ಸ್ಟೆಪ್ಗೆ ಬೀಡ್ಸನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ನೋಡಿ. ಈ ರೀತಿ ಬೀಡ್ಸನ್ನು ಆ್ಯಡ್ ಮಾಡಿಕೊಂಡು ಒಂದೊಂದು ಬೀಡನ್ನು ಹಾಕ್ಕೋತಾ ಇದ್ದೀನಿ. ಪ್ರತಿಯೊಂದು ಕಂಬದ ಮೇಲೆ ಪ್ರತಿಯೊಂದು ಗ್ಯಾಪ್ಗೂ ಒಂದೊಂದು ಕಂಬನ ಹಾಕ್ಕೋಬೇಕಾಗುತ್ತೆ ನೋಡಿ. ಈ ರೀತಿ ಹಾಕ್ಕೋಬೇಕು. ಒಂದು ಬೀಡನ್ನು ಆ್ಯಡ್ ಮಾಡಿಕೊಂಡು ಒಂದು ಚೈನ್ ಹಾಕ್ಕೋಬೇಕು. ನೀಟಾಗಿ ಬರುತ್ತೆ ಫ್ರೆಂಡ್ಸ್. ನಿಮ್ಗೆ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ವೀಡಿಯೋದಲ್ಲಿ ಏನಾದರೂ ಡಿಸ್ಟರ್ಬೆನ್ಸ್ ಏನಾದರೂ ಜಾಸ್ತಿ ಇದ್ದರೆ, ನಾನು ಮಾತಾಡಿದ್ರೆ ಅರ್ಥ ಆಗಿಲ್ಲ ಅಂದರೆ ಪ್ಲೀಸ್ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಇಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ ಇವತ್ತು. ಏನಾದರೂ ಡಿಸ್ಟರ್ಬೆನ್ಸಲ್ಲಿ ಏನಾದರೂ ಕೇಳಿಸಿಲ್ಲ ಅಂದರೆ ಪ್ಲೀಸ್ ಒಂದು ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಫುಲ್ ನೀಟಾಗಿ ಬೀಡ್ಸನ್ನು ಹಾಕ್ತೀನಿ ನೋಡಿ. ನಾನು ಏನಾದರೂ ಹೇಳಿದ್ದು ಅರ್ಥ ಆಗಿಲ್ಲ ಅಂದರೆ ನೋಡ್ಕೊಳ್ಳಿ ನೋಡಿ ಫ್ರೆಂಡ್ಸ್. ಈ ರೀತಿ ಒಂದೊಂದು ಕಂಬದ ಮೇಲೆ ಗ್ಯಾಪ್ಗೂ ಒಂದೊಂದು ಕಂಬನ ಹಾಕ್ಕೋಬೇಕು. ಒಂದು ಕಂಬ ಆದಮೇಲೆ ಒಂದೊಂದು ಬೀಡನ್ನು ಆ್ಯಡ್ ಮಾಡಿಕೊಂಡು ಫುಲ್ಲು ಇದೇ ರೀತಿ ಹಾಕ್ಕೋಬೇಕಾಗುತ್ತೆ. ಒಂದು ಬೀಡ್ ಹಾಕ್ಕೊಂಡು ಒಂದು ಕಂಬ ಹಾಕ್ಕೋಬೇಕು. ತುಂಬ ಗ್ರ್ಯಾಂಡಾಗಿ ತುಂಬ ಲುಕ್ಕಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ವಿಡಿಯೋ ಫುಲ್ ನೋಡಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಪ್ಲೀಸ್. ಕಮೆಂಟ್ ಮಾಡಿ, ಹಂಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕೋ ವೀಡಿಯೋಸ್ ಎಲ್ಲ ಫಸ್ಟ್ ನಿಮಗೆ ಬರುತ್ತೆ ನೋಡಿ. ಈ ರೀತಿ ಒಂದೊಂದು ಕಂಬಕ್ಕೂ ಒಂದೊಂದು ಬೀಡನ್ನು ತ್ರಿಬಲ್ ಕ್ರೋಶ್ ಹಾಕಿರ್ತೀವಲ್ಲ, ತ್ರಿಬಲ್ ಕ್ರೋಶದ ಮೇಲೆ ಇರೋ ಗ್ಯಾಪ್ ಇರುತ್ತಲ್ಲ, ಆ ಎಲ್ಲ ಗ್ಯಾಪ್ಗೂ ಒಂದೊಂದು ಬೀಡನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಒಂದೊಂದು ಬೀಡ್ಗೂ ಒಂದೊಂದು ಕಂಬಗಳನ್ನು ಹಾಕ್ಕೋಬೇಕಾಗುತ್ತೆ ನೋಡಿ. ಈ ರೀತಿ ನೀಟಾಗಿ ತುಂಬ ಉದ್ದ ಹಾಕ್ಕೊಂಡಿರ ನೀಟಾಗಿ ಹಾಕ್ಕೋಬೇಕು ಫ್ರೆಂಡ್ಸ್ ನೋಡಿ. ಈ ರೀತಿ ಕಾಣಿಸುತ್ತೆ ನೋಡಿ. ಈ ರೀತಿ ಲಾಸ್ಟಲ್ಲಿ ಇನ್ನೊಂದು ಬೀಡನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನಾನು ಕಂಬಗಳು ಎಷ್ಟಾಗಿದೆ ಅಂತ ಕೌಂಟ್ ಮಾಡಿಲ್ಲ. ನಿಮ್ಗೇನು ಅರ್ಥ ಆಗಿಲ್ಲ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ. ನಾನು ಇನ್ನೊಂದು ವೀಡಿಯೋಲ್ಲಿ ಎಲ್ಲ ಕೌಂಟಿಂಗ್ ಪ್ರಕಾರ ನೀಟಾಗಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ. ಫುಲ್ ಡಿಸೈನ್ ಈ ರೀತಿ ಬರುತ್ತೆ ನೋಡಿ. ಆರ್ಚ್ ಕಂಪ್ಲೀಟ್ ಆಗಿತ್ತಲ್ಲ, ಇಲ್ಲಿ ನಾವು 3 ಚೈನ್ಸ್ ಏನು ಹಾಕಿದಿಲ್ಲ 3 ಚೈನ್ಸ್ಗೆ ಲಾಕ್ ಮಾಡ್ಕೋಬೇಕು. ಒಂದು ಟೈಮ್ ಲಾಕ್ ಮಾಡಿಕೊಂಡು ಮತ್ತೆ 3 ಚೈನ್ಸ್ ಹಾಕ್ಕೋಬೇಕು. 3 ಚೈನ್ಸ್ ಹಾಕ್ಕೊಂಡು ಈ 3 ಚೈನ್ಸ್ಗೆ ನೆಕ್ಸ್ಟ್ 3 ಚೈನ್ಸ್ಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿಕೊಂಡು ಮತ್ತು ಡೈರೆಕ್ಟಾಗಿ ಅಲ್ಲಿಂದ ಕಂಬದ ಸ್ಟಾರ್ಟ್ ಮಾಡ್ಕೋಬೇಕು. ಬೀಡನ್ನು ಗ್ರೀನ್ ಕಲರ್ ಐತಲ್ಲ ಅದನ್ನು ಮತ್ತೆ ಸ್ಟಾರ್ಟ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್. ನಾನು ಇದು ಫುಲ್ ಸ್ಯಾರಿ ಆಗಿಬಿಟ್ಟು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನಾನು ಇವಾಗ ಕುಚ್ಚು ಕಟ್ಟಿದ್ದೀನಿ ನೋಡಿ. ತುಂಬ ಗ್ರ್ಯಾಂಡಾಗಿ ಲುಕ್ಕಾಗಿ ಕಾಣಿಸ್ತಾ ಇದೆ. ತುಂಬ ಓವರ್ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಇನ್ನೂ ಸ್ಯಾರಿ ಕಲರ್ಸ್ ಇದ್ದರೆ ಇನ್ನೂ ಗ್ರ್ಯಾಂಡಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್